ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತೆಲುಗು ಬಿಗ್ ಬಾಸ್ ನಲ್ಲಿ ಆದ ದುರ್ಘಟನೆ ನಮ್ಮ ಕನ್ನಡ ಬಿಗ್ ಬಾಸ್ ನಲ್ಲಿ ಬೇಡ ಅಂತಿದ್ದಾರೆ ಫ್ಯಾನ್ಸ್. ಖಂಡಿತ ನಿಜ. ಏನಕ್ಕಂದ್ರೆ ತೆಲುಗು ಬಿಗ್ ಬಾಸ್ ವಿನ್ ಆದ್ಮೇಲೆ ರೈತ ಬಿಡ್ಡ ರೈತ ಮಗ ಅಂತ ಹೇಳ್ಕೊಂಡು ಪಲ್ಲವಿ ಪ್ರಶಾಂತ್ ಒಬ್ಬ ಕ್ಯಾಂಡಿಡೇಟ್ ಅಲ್ಲಿ ತೆಲುಗಿನ ಬಿಗ್ ಬಾಸ್ ನಲ್ಲಿ ಗೆದ್ದಿದ್ದಾನೆ. ರೈತರು ಎಲ್ಲರೂ ವೋಟ್ ಮಾಡಿ ಅವ್ರಿಗೆ ಗೆಲ್ಸಿದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮತ್ತೆ ತೆಲುಗಲ್ಲಿ ಆದ ದುರ್ಘಟನೆ ಆಗ್ಲಿ ಅಂತಹ ಕೆಟ್ಟ ಒಂದು ಕೆಲಸ ಆಗ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ ನಲ್ಲಿ ಬೇಡ ಅಂತಿದ್ದಾರೆ ಫ್ಯಾನ್ಸ್, ಕನ್ನಡ ಬಿಗ್ ಬಾಸ್ ಫ್ಯಾನ್ಸ್. ಮತ್ತೆ ತೆಲುಗಿನಲ್ಲಿ ಆಗಿದ್ದೇನು, ಆ ಪಲ್ಲವಿ ಪ್ರಶಾಂತ್ ರೈತರ ಮಗಗೆ ಅನಾನುಕೂಲ ಆಗಿದ್ದೇನು, ಈಗ ಜೈಲಿನಲ್ಲಿ ಯಾಕಿದ್ದಾರೆ, ಪೊಲೀಸರು ಮತ್ತೆ ಅವನ್ನ ಅರೆಸ್ಟ್ ಮಾಡಿದ್ದೆ ಯಾಕೆ, ಇದರ ಬಿಗ್ ಬಾಸ್ ಟೀಮ್ ಇಂದ ಕೈವಾಡ ಏನಾದಿದೆಯಾ, ಬಿಗ್ ಬಾಸ್ ಟೀಮ್ ಏನ್ ಮಾಡ್ತಾ ಇದೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಅಂದ್ರೆ ತುಂಬಾ 100 ದಿನಗಳ ಕಾಲ ಆ ಒಬ್ಬ ವ್ಯಕ್ತಿಗೆ ಅಡಿಕ್ಟ್ ಆಗಿ ಈ ಶೋಸ್ ನೋಡ್ತಾ ಇರ್ತಾರೆ. ತುಂಬಾ ಇಂಟ್ರೆಸ್ಟ್ ಕೊಡ್ತಾರೆ, ಇದ್ರ ಜಗಳಗಳು ಆಗ್ತಾ ಇರ್ತವೆ. ಈಗ ಆಂಧ್ರ ಪ್ರದೇಶದ ತೆಲುಗು ಬಿಗ್ ಬಾಸ್ ಎಲ್ಲ ಆಗಿರೋದು ಇದನ್ನೇ. ಏನಕ್ಕಂದ್ರೆ ಬಿಗ್ ಬಾಸ್ ನಲ್ಲಿ 7ನೇ ಬಿಗ್ ಬಾಸ್ ಸೀಸನ್ ನಡೀತಾ ಇದೆ ಆಂಧ್ರದಲ್ಲಿ. ಆ ಬಿಗ್ ಬಾಸ್ ಸೀಸನ್ ನಲ್ಲಿ ರೈತ ಮಗ ಅಂತ ಹೇಳ್ಕೊಂಡು ಪಲ್ಲವಿ ಪ್ರಶಾಂತ್ ವಿನ್ ಆಗಿದ್ದಾರೆ. ಹಾಗೇನೆ ಗೇಮ್ ಚೆನ್ನಾಗಿ ಆಡ್ತಾ ಇದ್ರು. ಅಲ್ಲಿ ಬಂದಿರೋ ಸೆಲೆಬ್ರಿಟೀಸ್ ಎಲ್ಲರಿಗೂ ತಕ್ಕ ಉತ್ತರ ಕೊಡ್ತಾ ಇದ್ರು ರೈತ ಮಗ ಪಲ್ಲವಿ ಪ್ರಶಾಂತ್. ಇದೆಲ್ಲಾನೇ ಚೆನ್ನಾಗಿದೆ. ಬಟ್ 3-4 ದಿನಗಳಿಂದ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ. ಅದೇನಂದ್ರೆ ಪಲ್ಲವಿ ಪ್ರಶಾಂತ್ ಗೆದ್ದಾದ್ಮೇಲೆ ಅವನ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಬರೀ ಅವ್ರ ಮೇಲೆ 9 ಕೇಸ್ಗಳನ್ನು ಫಿಕ್ಸ್ ಮಾಡಿ ಆಂಧ್ರ ಪ್ರದೇಶದ ಹೈದರಾಬಾದ್ ನಲ್ಲಿರುವ ಚಂಚಲಗೂಡ ಜೈಲಿನಲ್ಲಿ ಅವ್ರನ್ನ ಜೈಲಿಗೆ ಹಾಕಿದ ಅಂತ ಫೋಟೋಸ್ ಎಲ್ಲ ಬರ್ತಾ ಇದೆ. ಇದು ನಿಜ ಕೂಡ ಹೌದು. ಆದ ಕಾರಣ ಇಂತಹ ಘಟನೆ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಬೇಡ ಅಂತ ಇದಾರೆ ಫ್ಯಾನ್ಸ್. ಇಲ್ಲ ಆಗಿದ್ದೇನೆ ಅಂದ್ರೆ ಯಾವಾಗಾದ್ರೆ ಪಲ್ಲವಿ ಪ್ರಶಾಂತ್ ಆ ಗೇಮ್ ಅಲ್ಲಿ ಬಿಗ್ ಬಾಸ್ ಗೇಮ್ ಅಲ್ಲಿ ಗೆದ್ರು, ಬಿಗ್ ಬಾಸ್ ಆಡಳಿತ ಮಂಡಳಿ ಆಗ್ಲಿ ಇಲ್ಲ ಪೊಲೀಸ್ ಆಗ್ಲಿ ಅಲ್ಲಿ ಸೆಕ್ಯೂರಿಟಿ ಆಗ್ಲಿ ಎಲ್ಲರಿಗೂ ಒಂದು ಪಲ್ಲವಿ ಪ್ರಶಾಂತ್ ಒಂದು ಮೆಸೇಜ್ ಕೊಟ್ಟಿರ್ತಾರೆ, ಖಂಡಿತವಾಗ್ಲೂ ನೀವು ಅನ್ನಪೂರ್ಣ ಸ್ಟುಡಿಯೋ ಮುಂದೆ ಹೋಗ್ಬೇಡಿ, ಅಲ್ಲಿ ಗಲಾಟೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಒಂದ್ ವೇಳೆ ನೀವು ಈ ಟೈಮ್ ಅಲ್ಲಿ ವಿಸಿಟ್ ಕೊಟ್ರೆ ಇನ್ನು ಜಗಳ ಜಾಸ್ತಿ ಆಗುತ್ತೆ. ಆದ ಕಾರಣ ಅಲ್ಲಿ ನೀವು ಹೋಗ್ಬೇಡಿ, ನೀವು ಹಿಂದಿನ ಬಾಗಿಲ ಕಡೆಯಿಂದ ನೀವು ಮನೆಗೆ ಹೋಗ್ಬೇಡಿ ಅಂತ ಹೇಳಿ ಪಲ್ಲವಿ ಪ್ರಶಾಂತ್ಗೆ ಬಿಗ್ ಬಾಸ್ ಆಡಳಿತ ಮಂಡಳಿ ಮತ್ತು ಪೊಲೀಸು ಅಲ್ಲಿನ ಸೆಕ್ಯೂರಿಟಿ ಎಲ್ಲರೂ ಒಂದು ಮೆಸೇಜ್ ಕೊಟ್ಟಿರ್ತಾರೆ. ಆದ್ರೆ ಪಲ್ಲವಿ ಪ್ರಶಾಂತ್ ಗೆದ್ದಿದ ಮೂಡ್ನಲ್ಲಿ ಅವ್ರು ಏನ್ ಮಾಡ್ತಾರೆ, ಮೇನ್ ಡೋರ್ ಇಂದ ಹೋಗ್ತಾರೆ. ಆಲ್ರೆಡಿ ಅವರ ಫ್ಯಾನ್ಸ್ ಅಲ್ಲಿ ಯಾವ ರೀತಿ ಅಂದ್ರೆ ತುಂಬಾ ಜಗಳ ಆಗ್ತಾ ಇರುತ್ತೆ. ಅಲ್ಲಿ ವಿಶೇಷವಾಗಿ ರನ್ನರ್ ಅಪ್ ಬಂದ್ರು ಅಮರ್ದೀಪ್ ಮತ್ತೆ ಪಲ್ಲವಿ ಪ್ರಶಾಂತ್ ಜೊತೆ ಫ್ಯಾನ್ಸ್ ಜೊತೆ ವಾಗ್ತಾ ಇರ್ತಾರೆ. ಒಂದು ವಾರ್ ಆಗ್ತಾ ಇರುತ್ತೆ ಹೊರಗಡೆ ಗೇಟ್ ಮುಂದೆ. ಇದೇ ಟೈಮ್ ಅಲ್ಲಿ ಪಲ್ಲವಿ ಪ್ರಶಾಂತ್ ಅಲ್ಲಿಗೆ ವಿಸಿಟ್ ಕೊಡೋದ್ರಿಂದ ಅಲ್ಲಿ ಏನಾಗುತ್ತೆ, ಪಬ್ಲಿಕ್ ಎಲ್ಲ ತುಂಬಾ ರಿಯಾಕ್ಷನ್ ಮಾಡಿ ಸೆಲೆಬ್ರೇಷನ್ ಮಾಡಕ್ ಶುರು ಮಾಡ್ತಾರೆ. ಆ ಟೈಮ್ ಅಲ್ಲಿ ಪಬ್ಲಿಕ್ ಎಲ್ಲ ತೊಂದರೆ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಮತ್ತೆ ರನ್ನರ್ ಅಪ್ ಆಗಿರೋ ಅಮರ್ದೀಪ್ ಅವರ ಕಾರು ಗ್ಲಾಸ್ ಎಲ್ಲ ಪುಡಿ ಆಗುತ್ತೆ, ಗ್ಲಾಸ್ ಎಲ್ಲ ಹೊಡೆದಾರೆ. ಮತ್ತೆ ಅವ್ರಿಗೂ ಏಟೇನ್ ಬಿದ್ದಿಲ್ಲ, ಮತ್ತೆ ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಈ ಕಾರಣಕ್ಕೇನೆ ಈ ರೀತಿ ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಬೇಡ. ತೆಲುಗಲ್ಲಿ ಈ ರೀತಿ ಎಲ್ಲ ಫ್ಯಾನ್ಸ್ ಮಾಡಿದರೆ ನಮ್ಮ ಕನ್ನಡದ ಫ್ಯಾನ್ಸ್ ಈ ತರ ಆಗೋದು ಬೇಡ. ಶಾಂತವಾಗಿರ ಅಂತ ಎಲ್ಲೋ ಫ್ಯಾನ್ಸ್ ಕಮೆಂಟ್ ಮಾಡಿದಂತೂ ನಿಜ. ಮತ್ತೆ ತೆಲುಗು ಬಿಗ್ ಬಾಸ್ ನಲ್ಲಿ ಪಲ್ಲವಿ ಪ್ರಶಾಂತ್ ಫ್ಯಾನ್ಸ್ ಈ ರೀತಿ ಮಾಡಿದೆ. ಯಾಕಂದ್ರೆ ಮೊದಲೇದಾಗಿ ಪಲ್ಲವಿ ಪ್ರಶಾಂತ್ ಅನ್ನು ಬಿಟ್ಟು ಅಮರ್ದೀಪ್ ನ ಅನೌನ್ಸ್ ಮಾಡ್ತಾರೆ ವಿನ್ನಿಂಗ್ ಅಂತೆಲ್ಲ ಅನೌನ್ಸ್ ಮಾಡ್ತಾ ಇತ್ತು, ಜಗಳ ಮಾಡ್ತಾ ಇದ್ರು ಹೊರಗಡೆ ನಿಂತು. ಇದೇ ಟೈಮ್ ಅಲ್ಲಿ ಪ್ರಶಾಂತ್ ಅಲ್ಲಿ ಹೋದಾಗ್ರಿಂದ ಈ ಎಲ್ಲಾ ತೊಂದರೆಗಳಾಗಿದ್ದಾವೆ. ಪೊಲೀಸ್ ಅವರು ಅದನ್ನೇ ಹೇಳ್ತಾರೆ, ನಾವು ಇದಕ್ಕಿಂತ ಮುಂಚೆ ನಾವು ನಿಮ್ಗೆ ಹೇಳಿದ್ವಿ ಮೇನ್ ಡೋರ್ ಇಂದ ಹೋಗ್ಬೇಡಿ, ಹಿಂದೆ ಡೋರ್ ಇಂದ ಹೋಗಿ ಅಂತ. ಆದ್ರೆ ನೀವು ಅಲ್ಲೇ ಹೋಗಿದ್ರ ಅಂತ ಹೇಳಿ ಅವ್ರನ್ನ ಕೇಸ್ ಮಾಡಿದಾರೆ. ಏನಕ್ಕಂದ್ರೆ ಪಬ್ಲಿಕ್ ಪ್ರಾಬ್ಲಮ್ ಆಗಿದೆ ಒಂದು ಮತ್ತೆ ಅಲ್ಲೆಲ್ಲ ಅಟ್ಯಾಕ್ ಮಾಡಿದಾರೆ ಬೇರೆ ಮೇಲೆ ಅಂತ ಈ ರೀತಿಯಾಗಿ ಬರೋಬ್ಬರಿ ಅವ್ರ ಮೇಲೆ 9 ಕೇಸ್ಗಳನ್ನು ಫಿಕ್ಸ್ ಮಾಡಿ ಹೈದರಾಬಾದಿನ ಚಂಚಲಗೂಡ ಜೈಲಿನಲ್ಲಿ ಇಟ್ಟಿದ್ದಾರೆ. ಮತ್ತೆ ಇನ್ನೊಂದು ಪಲ್ಲವಿ ಪ್ರಶಾಂತ್ ತಪ್ಸ್ಕೊಂಡು ಓಡಾಡ್ತಾ ಇದ್ದಾರೆ, ಎಲ್ಲೋ ಕಣ್ಮರಾಗಿದ್ದಾರೆ, ಅವರು ಸಿಗ್ತಾ ಇಲ್ಲ ಅಂತ ಹೇಳಿ ನ್ಯೂಸ್ ಬರ್ತಾ ಇತ್ತು. ಇದ್ರ ಬಗ್ಗೆನೆ ಪಲ್ಲವಿ ಪ್ರಶಾಂತ್ ಒಂದು ವಿಡಿಯೋ ಮಾಡಿ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಮನೆಗೆ ಇದ್ದೀನಿ, ನಮ್ಮ ಫ್ಯಾನ್ಸ್ ಈ ತರ ಮಾಡಿದ್ರೆ ನಾನು ಒಪ್ಪಲ್ಲ, ಖಂಡಿತವಾಗ್ಲೂ ನಾನು ನಿಮಗೆ ಸಹಕರಿಸ್ತೀನಿ, ನಾನು ಬರ್ತೀನಿ ಅಂತೇಳಿ ಕೊನೆಗೂ ಮತ್ತೆ ಅವ್ರ ತಮ್ಮನ್ನ ಮತ್ತೆ ಪಲ್ಲವಿ ಪ್ರಶಾಂತ್ ನ ಇಬ್ಬರನ್ನು ಜೈಲಲ್ಲಿ ಹಾಕಿದ್ದಾರೆ. ಮತ್ತೆ ಇಂಥ ಘಟನೆಗಳು ಇಂಥ ಸನ್ನಿವೇಶಗಳು ನಮ್ಮ ಕನ್ನಡ ಬಿಗ್ ಬಾಸ್ ಅಲ್ಲಿ ಬೇಡ ಅಂತ ಹೇಳ್ತಾ ಬಿಗ್ ಬಾಸ್ ಶೋ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ, ಮತ್ತೆ ಪಲ್ಲವಿ ಪ್ರಶಾಂತ್ ಮಾಡಿರುವ ಘಟನೆಗಳು ಹೇಗಿತ್ತು, ಅವರು ಬ್ಯಾನ್ಸ್ ಈ ತರ ಮಾಡ್ಬೇಕಂತ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಕನ್ನಡದಲ್ಲಿ ಕೂಡ ರೈತರ ಮಗ ಅಂತ ಹೇಳಿ ಒತ್ತು ಸಂತೋಷ್ ಮತ್ತೆ ಪ್ರತಾಪ್ ಅವರು ಇದ್ದಾರೆ. ಇಲ್ಲಿ ಯಾವ ರೀತಿಯಾದ ಒಂದು ಕಾಮನ್ ಮ್ಯಾನ್ಗೆ ಬಿಗ್ ಬಾಸ್ ಅಲ್ಲಿ ವಿನ್ನಿಂಗ್ ಆಗುತ್ತಾ ಅಂತ ಪ್ರೂವ್ ಮಾಡಿದೆ ತೆಲುಗು ಬಿಗ್ ಬಾಸ್ ನಲ್ಲಿ. ಮತ್ತೆ ಈಗ ಕನ್ನಡ ಬಿಗ್ ಬಾಸ್ ನಲ್ಲಿ ಯಾವ ರೀತಿ ಆಗುತ್ತಾ ಅಂತ ಕಾದು ನೋಡೋಣ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನ್ಸುತ್ತೆ ಒಂದು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರನ್ನ ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ